ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭೀಮ್ ಅಮಾವಾಸ್ಯೆಯನ್ನು ಯಾಕೆ ಮಾಡ್ತಾರೆ, ಹಾಗೆ ಭೀಮ್ ಅಮಾವಾಸ್ಯೆ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು, ಮತ್ತು ಭೀಮ್ ಅಮಾವಾಸ್ಯೆ ಅನ್ನೋದು ಹೇಗೆ ಬಂತು, ಅದರ ಪೌರಾಣಿಕ ಕಥೆ ಏನು ಅಂತನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ದೀಪ, ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ತೊಗೋಬೋದು. ಹಾಗೆ ದೀಪಕ್ಕೆ ಹಾಕೋ ಬತ್ತಿ, ಗಂಟೆ, ಮತ್ತು ಕಾಲು ತೊಳಿಲಿಕ್ಕೆ ಅಂತ ಪಂಚಪಾತ್ರೆ, ನೀರು, ಅರಿಶಿಣ, ಕುಂಕುಮ, ಹೂಬತ್ತಿ, ಶ್ರೀಗಂಧ, ಊದುಗಡ್ಡಿ, ಕರ್ಪೂರ, ಮತ್ತು ವಿವಿಧ ಹೂವು, ಯಾವ ಹೂವು ಸಿಗುತ್ತೆ ಆ ಹೂವು, ತೆಂಗಿನಕಾಯಿ, ಬಾಳೆಹಣ್ಣು, ವೀಳ್ಯದೆಲೆ, ದಕ್ಷಿಣೆ ನಿಮ್ಮ ಪತಿ ಎಷ್ಟು ಬೇಕಾದರೂ ಇಡ್ಬೋದು. ಮತ್ತು ಯಾವುದಾದ್ರೂ 2 ಹೂವನ್ನು ತಗೊಂಡು ಅದಕ್ಕೆ 9 ಸುತ್ತಿನ ದಾರವನ್ನು ಸುತ್ತುಕೊಂಡು ಒಂದು ಕಂಕಣವನ್ನು ರೆಡಿ ಮಾಡ್ಕೊಬೇಕು. ಒಂದು ಗಂಡನಿಗೆ ಕಟ್ಟಲಿಕ್ಕೆ ಮತ್ತು ಇನ್ನೊಂದು ಗಂಡನ ಕೈಯಿಂದ ನಾವು ಕಟ್ಟಿಸಿಕೊಳ್ಳಿಕ್ಕೆ, ಅಂದರೆ ಹೆಂಡತಿರು ಕಟ್ಟಿಸಿಕೊಳ್ಳಕ್ಕೆ. ಮತ್ತು ನೈವೇದ್ಯಕ್ಕೆ ಅಂತೇಳಿ ಪಾಯಸ ಅಥವಾ ಕರಿಗಡುಬನ್ನು ಅರ್ಪಿಸೋದು ವಾಡಿಕೆ. ಇದರ ಹಿಂದಿನ ಪೌರಾಣಿಕ ಕಥೆ ಏನಪ್ಪ ಅಂತಂದರೆ, ಒಂದು ಊರಿನಲ್ಲಿ ಒಬ್ಬ ರಾಜಕುಮಾರ ಸತ್ತು ಹೋಗ್ತಾನೆ. ಅವನಿಗೆ ಸಾಯುವ ಮುನ್ನ ಮದುವೆ ಆಗಬೇಕು ಅಂತೇನೋ ಆಸೆನ ಕಂಡಿರ್ತಾನೆ. ಅವನ ಆಸೆ ಈಡೇರಿಸ್ಕೋಸ್ಕರ ತನ್ನ ತಂದೆ ಹೆಣ್ಣನ್ನು ಹುಡುಕ್ತಾ ಇರ್ತಾರೆ. ಆದರೆ ಸತ್ತ ರಾಜಕುಮಾರನನ್ನು ಮದುವೆಯಾಗಲು ಯಾವ ಹೆಣ್ಣು ಮುಂದೆ ಬರುವುದಿಲ್ಲ. ಆಗ ಒಬ್ಬ ಯುವಕ ಹಣದ ದುರಾಸೆಗಾಗಿ ತನ್ನ ಸಹೋದರಿಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಆಗ ಆ ಹೆಣ್ಣು ಹೆಣದ ಮುಂದೆ ಕೂತು ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮಾವಾಸ್ಯೆ ಪೂಜೆ ವ್ರತವನ್ನು ಮಾಡುತ್ತಾಳೆ. ಆಗ ಶಿವ ಪಾರ್ವತಿಯರು ಅವಳ ಪೂಜೆಗೆ ಮೆಚ್ಚಿ ಯಾವ ವರ ಬೇಕೆಂದು ಕೇಳುತ್ತಾರೆ. ಆಗ ಅವಳು ತನ್ನ ಗಂಡನನ್ನು ಉಳಿಸಿಕೊಟ್ಟು ತನ್ನ ಮುತ್ತೈದೆ ಭಾಗ್ಯವನ್ನು ಕಾಪಾಡುವಂತೆ ಕೇಳಿಕೊಳ್ಳುತ್ತಾಳೆ. ದೇವರುಗಳು ಆಕೆಯ ಬೇಡಿಕೆಯನ್ನು ಆಶೀರ್ವದಿಸುತ್ತಾರೆ. ಆಗ ರಾಜಕುಮಾರನಿಗೆ ಜೀವ ಬರುತ್ತದೆ. ನಂತರ ಅವಳು ರಾಜನೊಂದಿಗೆ ಸುಖಮಯ ಜೀವನವನ್ನು ಆರಂಭಿಸುತ್ತಾಳೆ. ಆಗ ಶಿವ ಪಾರ್ವತಿಯರು ಸಂತಾನ, ಸಮೃದ್ಧಿ, ಪತಿವ್ರತೆ ಶಕ್ತಿಯ ಸಂಕೇತ. ಹೀಗಾಗಿ ಈ ದಿನದಂದು 5 ಅಥವಾ 9 ದಿನ ಈ ವ್ರತವನ್ನು ಕೈಗೊಂಡು ಗಂಡನಿಗೆ ದೀರ್ಘಾಯುಷ್ಯ, ಯಶಸ್ಸು, ಆರೋಗ್ಯ, ಸಂತೋಷವನ್ನು ಬಯಸಿ ಪೂಜೆಯನ್ನು ಮಾಡುವ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯಲಾಗುತ್ತದೆ. ಈ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತದೆ, ದುಷ್ಟ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಇದೇ ಈ ಪೂಜೆಯ ಪೌರಾಣಿಕ ಕಥೆಯಾಗಿದೆ. ನಂತರ ಪಾದಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಗಣೇಶನಿಗೆ ಪೂಜೆ ಮಾಡಿ ನಂತರ ಶಿವ ಪಾರ್ವತಿಯರನ್ನು ನೆನೆದು 2 ದೀಪಗಳನ್ನು ಹಚ್ಚಿ ಗಂಡನ ಪಾದಪೂಜೆ ಮಾಡುವುದನ್ನು ಪ್ರಾರಂಭಿಸಬೇಕು. ಮೊದಲಿಗೆ ಗಂಡನ ಕಾಲುಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು 3 ಬೆರಳಿಂದ ವಿಭೂತಿಯನ್ನು ತೇದು ಗಂಡನ ಕಾಲಿಗೆ ಹಚ್ಚಿ ಅರಿಶಿಣ ಕುಂಕುಮವನ್ನು ಇಟ್ಟು ಗಂಡನ ಕಾಲಿಗೆ ಹೂವನ್ನು ಅರ್ಪಿಸಬೇಕು. ನಂತರ ಪತಿಯ ಹಣೆಗೆ ಕುಂಕುಮವನ್ನು ಇಟ್ಟು ಕಂಕಣವನ್ನು ಕಟ್ಟಬೇಕು. ನಂತರ ಗಂಡನ ಕೈಯಿಂದ ಅರಿಶಿಣ ಕುಂಕುಮವನ್ನು ಇಟ್ಟಿಸಿಕೊಂಡು ಹೂವನ್ನು ಮುಡಿಸಿಕೊಂಡು ತಾಳಿಗೆ ಅರಿಶಿಣ ಕುಂಕುಮವನ್ನು ಇಟ್ಟಿಸಿಕೊಂಡು ಕಂಕಣವನ್ನು ಕಟ್ಟಿಸಿಕೊಳ್ಳಬೇಕು. ನಂತರ ತೆಂಗಿನಕಾಯಿ ಒಡೆದು ಬಾಳೆಹಣ್ಣು ಮುರಿದು ಗಂಡನಿಗೆ ಗಂಧದ ಕಡ್ಡಿಯಿಂದ ಪಾದಪೂಜೆ ಮಾಡಬೇಕು. ಶಿವ ಪಾರ್ವತಿಯನ್ನು ನೆನೆಸಿಕೊಂಡು ಕರ್ಪೂರದಿಂದ ಮಂಗಳಾರತಿ ಮಾಡಬೇಕು. ನಂತರ ಗಂಡನ ಕೈಗೆ ಅಕ್ಷತೆಯನ್ನು ಕೊಟ್ಟು ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ನಾವು ಆಶೀರ್ವಾದ ತೆಗೆದುಕೊಳ್ಳುವ ಸಮಯದಲ್ಲಿ ಗಂಡ ನಮಗೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಬೇಕು. ಈ ಪೂಜೆ ಮಾಡುವ ವೇಳೆಯಲ್ಲಿ ಪತ್ನಿಯು ನನ್ನ ಗಂಡನಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡು, ಹಾಗೆ ನನ್ನ ಮುತ್ತೈದೆತನವನ್ನು ಕಾಪಾಡು ಎಂದು ಬೇಡಿಕೊಳ್ಳಬೇಕು. ಪೂಜೆಯನ್ನು ಮುಗಿಸಿಕೊಂಡ ನಂತರ ಕೆಂಪು ನೀರಿಗೆ 2 ದೀಪವನ್ನು ಇಟ್ಟು ಗಂಡನಿಗೆ ದೃಷ್ಟಿಯನ್ನು ತೆಗೆಯಬೇಕು. ಆ ಕೆಂಪು ನೀರನ್ನು 3 ದಾರಿ ಕೂಡುವ ಮಧ್ಯದಲ್ಲಿ ಉದ್ದನೆಗೆ ಚೆಲ್ಲಿ ಬರಬೇಕು. ಮತ್ತೆ ಮನೆಗೆ ಬಂದ ನಂತರ ಗಂಡನಿಗೆ ಸಿಹಿಯನ್ನು ತಿನ್ನಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ನಂತರ ಈ ಭೀಮ್ ಅಮಾವಾಸ್ಯೆಯಿಂದ ಮಾಡೋದ್ರಿಂದ ಏನು ಉಪಯೋಗಗಳು, ಮತ್ತು ಮದುವೆ ಆಗಿರೋರು ಮಾತ್ರ ಮಾಡಬೇಕಾ, ಮದುವೆ ಆಗಿಲ್ಲದಿರೋರು ಮಾಡಬಾರ್ದಾ ಅನ್ನೋ ಎಲ್ಲ ಪ್ರಶ್ನೆಗೂ ಇಲ್ಲಿ ಉತ್ತರ ಇದೆ. ಈ ಭೀಮ್ ಅಮಾವಾಸ್ಯೆಯನ್ನು ಪತಿಯ ಪಾದಪೂಜೆ ಮಾಡುವುದರಿಂದ ಗಂಡ ಹೆಂಡತಿಯ ನಡುವಿನ ಸಂಬಂಧ ಗಟ್ಟಿಯಾಗುತ್ತದೆ, ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಮತ್ತು ಪತಿಯ ಆಯಸ್ಸು ಹೆಚ್ಚುತ್ತದೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಮದುವೆ ಆಗಿಲ್ಲದಿರೋರು ಈ ಪೂಜೆಯನ್ನು ಮಾಡುವುದರಿಂದ ಮಹಿಳೆಯರಿಗೆ ಉತ್ತಮ ಸದ್ಗುಣಶೀಲ ಪತಿಯನ್ನು ಪಡೆಯುತ್ತಾರೆ. ಮತ್ತು ಆಷಾಢ ಎಂದು ತವರು ಮನೆ ಸೇರಿದ್ದ ಹೆಂಡತಿಯರು ಆಷಾಢವನ್ನು ಮುಗಿಸಿ ಬಂದು ಗಂಡನ ಪಾದ ಪೂಜೆಯನ್ನು ಮಾಡಿ ಮತ್ತೆ ಸುಖ ಸಂಸಾರವನ್ನು ಪ್ರಾರಂಭವಾಗಲಿ, ಸುಖವಾಗಿರಲಿ ಎಂದು ಈ ಪೂಜೆಯನ್ನು ಪ್ರಾರಂಭ ಮಾಡಿ ಸುಖ ಸಂಸಾರವನ್ನು
ಮಾಡುತ್ತಾರೆ. ಇದಕ್ಕಾಗಿ ಈ ಪೂಜೆಯನ್ನು ಆಷಾಢ ಮುಗಿದ ನಂತರ ಭೀಮನ ಅಮಾವಾಸ್ಯೆ ಎಂಬ ಪೂಜೆಯನ್ನು ಮಾಡುವುದು. ಈ ಪೂಜೆಯನ್ನೇ ಭೀಮನ ಅಮಾವಾಸ್ಯೆ ಪೂಜೆ ಎಂದು ಕರೆಯುತ್ತಾರೆ. ಹಾಗೆ ನಾನು ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.